ಬೆಂಗಳೂರಿನ ಅಜ್ಞಾತ ಸ್ಥಳದಲ್ಲೇ ಸಮೀರ್ ಇದ್ದಾರಾ ಅಂತ ಇರಬಹುದೇನು? ವಿಚಾರಣೆಗೆ ಹಾಜರಾಗಲು ಪೊಲೀಸರ ಬಳಿ ಸಮಯವನ್ನ ಕೇಳಿದ್ನಂತೆ ಸಮೀರು. ಸಮೀರ್ಗೆ ಪೊಲೀಸರು 15 ದಿನಗಳ ಕಾಲಾವಕಾಶವನ್ನ ನೀಡಿದ್ರಂತೆ. ಮಾಹಿತಿಯನ್ನ ಈಗ ಬರ್ತಾ ಇರೋದು 15 ದಿನ ಕಾಲಾವಕಾಶ. ಈ ಮಧ್ಯೆಯೇ ನಿರೀಕ್ಷಣಾ ಜಾಮೀನಿಗೆ ಸಮೀರ್ ಅರ್ಜಿಯನ್ನ ಹಾಕಿರೋದು. ಯಾಕೆ ಭಯ? ನಿರೀಕ್ಷಣಾ ಜಾಮೀನು ಅರ್ಜಿ ಮಧ್ಯೆಯೇ ಪೊಲೀಸರು ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅಜ್ಞಾತ ಸ್ಥಳಕ್ಕೆ ಹೋಗುವಂಥದ್ದೇನಿದೆ? ನೇರವಾಗಿ ಫೈಟ್ ಮಾಡಬೇಕು ಅಂತೇಳಿ ಇಳಿದವರು ಅಂತವರು ಯಾಕೆ ಹೋರಾಟವನ್ನ ಮಾಡಬಾರ್ದು? ನೀರಿಗೆ ಇಳಿದ ಮೇಲೆ ಚಳಿ ಏನು, ಆರಾಮಾಗಿ ಹೋಗಿ ಓಡಾಡ್ಬೇಕಲ್ವಾ? ಮೊನ್ನೆ ಒಂದು ಯಾವುದೋ ಹಾಕ್ತಾ ಇದ್ರಲ್ಲ, ನೀರಿಗೆ ಇಳಿದಾಗ್ಬಿಟ್ಟಿದೆ, ಯುದ್ಧ ಮಾಡಕ್ಕೆ ಇಳಿದ್ಬಿಟ್ರೆ ಏನು ಅಂತೆಲ್ಲ ಹೇಳ್ತಾ ಇದ್ರು, ಬಿಲ್ಡಪ್ ಕೊಡ್ತಾ ಇದ್ರಲ್ಲ ಜೊತೆಗೆ ನಿಂತ್ಕೊಂಡವ್ರು. ಅವ್ರು ಎಲ್ರಪ್ಪ? ಬನ್ರಪ್ಪ ಈಗ ಹುಡುಕೊಡಿ. ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಈ ಮಾನಸಿಕತೆ ಇರುವಂಥವ್ರನ್ನ ಬೆಳೆಸುವಂಥ ಮನೋಭಾವನೆ ಇದೆಯಲ್ಲ, ಒಳ್ಳೆಯದಕ್ಕೆ ಬೆಳೆಸ್ರಿ, ಇಂಥ ಸ್ವಾಸ್ಥ್ಯ ಕೆಡಿಸುವಂಥವ್ರದ್ದಲ್ಲ. ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಏನು ಡೀಟೇಲ್ಸ್ ಸಿಗ್ತಾ ಇದೆ ಈಗ ಈ ವ್ಯಕ್ತಿಯ ಬಗ್ಗೆ? ಎಲ್ಲಿ ಹೋಗಿದಾರಂತೆ, ಏನಂತೆ? ಗೌರವಯುತವಾಗಿ ಮಾತಾಡಬೇಕಲ್ಲಪ್ಪ ಇನ್ನೂ ಇವ್ರನ್ನ. ಅರುಣ್, ಇವಾಗ ಒಂದು ಮಾಹಿತಿ ಸಿಗ್ತಾ ಇದೆ. ಸಮೀರ್ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಕೈಗೆ ಸಿಕ್ಕಿರ್ಲಿಲ್ಲ. ಆತನಿಗೆ ಬಹುಶಃ ಮೊದಲೇ ಮಾಹಿತಿ ಇತ್ತು ಅಂತ ಕಾಣಿಸುತ್ತೆ. ಜೊತೆಗೆ ಪೊಲೀಸರು ಈಗಾಗಲೇ ಈ ವಿಚಾರದಲ್ಲಿ ಸಾಕಷ್ಟು ಬಾರಿ ನೋಟಿಸ್ ಅನ್ನ ಸಮೀರ್ಗೆ ಇಶ್ಯೂ ಮಾಡಿದ್ರು. ಹಾಗಾಗಿ ಸಮೀರ್ ಲಿಖಿತವಾಗಿ ಸಮಯಾವಕಾಶವನ್ನ ಪೊಲೀಸರ ಬಳಿ ಕೇಳಿದ್ರು ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. 15 ದಿನಗಳ ಕಾಲಾವಕಾಶವನ್ನ ಪೊಲೀಸರು ನೀಡಿದ್ರು. ಆದ್ರೆ ಅದರ ಮಧ್ಯೆ ಪೊಲೀಸರು ಬಿಗ್ ಶಾಕ್ ಅನ್ನ ಸಮೀರ್ಗೆ ನೀಡಿದ್ರು. ಯಾಕಂದ್ರೆ ಸಮೀರ್ ವಿರುದ್ಧ ಜಿಲ್ಲೆಗಳಲ್ಲೂ ಕೂಡ ಪೊಲೀಸ್ ಸ್ಟೇಷನ್ಗಳಲ್ಲಿ ದೂರು ದಾಖಲಾಗಿತ್ತು. ಇದರ ಮಧ್ಯೆ ಪೊಲೀಸರು ಕೂಡ ಸುಮೋಟೋ ದೂರನ್ನ ದಾಖಲು ಮಾಡ್ಕೊಂಡಿದ್ರು. ಈಗ ಬಂದಿರುವಂತಹ ಮಾಹಿತಿ, ಸಮೀರ್ ಬೆಂಗಳೂರಿನಲ್ಲೇ ಇದ್ದಾರೆ, ವಕೀಲರ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ಸಮೀರ್ ಕಾನೂನು ಪ್ರಕ್ರಿಯೆ ಯಾವ ರೀತಿ ಕುಣಿಕೆಯಿಂದ ಪಾರಾಗಬೇಕು ಅನ್ನುವಂತ ಬಗ್ಗೆ, ಕಾನೂನು ಪ್ರಕ್ರಿಯೆಯ ಬಗ್ಗೆ ಚರ್ಚೆಯಲ್ಲಿ ತೊಡಗಿದ್ದಾರೆ. ತಮ್ಮ ವಕೀಲರ ಜೊತೆಯಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ನೀವು ಹೇಳಿದಂಗೆ ನೇರ ಫೈಟ್ ಮಾಡಬೇಕು, ಜನ ಬೀದಿಗಿಳಿದು ಧರಣಿ ಮಾಡಬೇಕು, ಈ ರೀತಿಯ ಪುಂಖಾನುಪುಂಖ ಹೇಳಿಕೆಯನ್ನ ಕೊಟ್ಟಿದ್ರು. ಜೊತೆಗೆ ದೇಗುಲದ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅನ್ನುವಂತಹ ಆರೋಪವನ್ನು ಕೂಡ ಎದುರಿಸ್ತಾ ಇದ್ರು. ಹೀಗಾಗಿ ಎಸ್ಪೆಷಲಿ ದೇಗುಲದ ಭಕ್ತರಾಗಿರ್ಬೋದು, ಹಿಂದೂ ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಕೂಡ ಸಮೀರ್ MD ವಿರುದ್ಧ ಸಾಕಷ್ಟು ರೊಚ್ಚಿಗೆದ್ದಿದ್ರು. ಈ ರೀತಿ ಅವಹೇಳನಕಾರಿಯಾಗಿ ದೇವರ ಬಗ್ಗೆ ಮಾತನಾಡುವವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು, ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನ ತರುತ್ತಾ ಇರುವಂತದ್ದು, ಜೊತೆಗೆ ಧರ್ಮದ ಮಧ್ಯೆ ದ್ವೇಷವನ್ನ ಬಿತ್ತುವಂತಹ ಕೆಲಸವನ್ನ ಮಾಡ್ತಾ ಇದ್ದಾನೆ. ಈ ರೀತಿಯ ಸಾಕಷ್ಟು ವಿರೋಧಗಳು ಬಂದಿದ್ವು. ಹೀಗಾಗಿ ಪೊಲೀಸರು ಧರ್ಮಸ್ಥಳದಿಂದಲೇ ಖುದ್ದು ಫೀಲ್ಡ್ಗೆ ಇಳಿದಿದ್ರು, ಬೆಂಗಳೂರಿನಲ್ಲಿ ತಲಾಶ್ ಕೆಲಸವನ್ನ ಆರಂಭಿಸಿದ್ರು. ಆದ್ರೆ ಪೊಲೀಸರ ಕೈಗೂ ಸಿಗದಂತೆ ಸಮೀರ್ ಈಗ ಆಟ ಆಡಿಸ್ತಾ ಇದ್ದಾನೆ. ಪೊಲೀಸರು ಕೂಡ ಟ್ರೇಸ್ ಮಾಡುವಂತ ಸಾಕಷ್ಟು ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದಾರೆ. ಬಟ್ ವಕೀಲರ ಜೊತೆಯಲ್ಲಿ ಕಾನೂನು ಪ್ರಕ್ರಿಯೆಯ ಬಗ್ಗೆ ಚರ್ಚೆಯಲ್ಲಿ ಇದ್ದಾನೆ ಸಮೀರ್ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.